ಮುಹೂರ್ತದಲ್ಲೂ ಜೊತೆಲಿದ್ರು. ಈಗ ರಿಲೀಸ್ ಹಂತದಲ್ಲಿ ಅವ್ರು ಇರಬೇಕು ನಮ್ಮ ಆಸೆ. ನಮ್ಮ ಸಿನಿಮಾ ಟ್ರೈಲರ್ ಸರ್ ಕೈ ಮಾಡ್ಸೋಣ ಅಂತ ಯೂಶಲಿ ಎಲ್ಲ ಮಾಮೂಲಿ ಸ್ಟಾರ್ ಅಥವಾ ವೈರಲ್ ಆಗಿರೋರಿಂದ ಅಂತ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಕಾಂಟ್ರಿಬ್ಯೂಷನ್ ದೊಡ್ಡದು. ಇವ್ರು ಇಂಡಸ್ಟ್ರಿ ಬಂದಾಗ ನಾವು ಹುಟ್ಟಿರಲ್ಲ, ಅಲ್ಲ ನಮ್ಮ ಅಪ್ಪ ಒಂದು ಮದುವೆನೇ ಆಗಿರಲಿಲ್ಲ, ನಮ್ಮ ಅಪ್ಪ ಅಮ್ಮ ಇನ್ನು ಹೈಸ್ಕೂಲ್ ಇರ್ತಿದ್ರು. ಆ ಕಾಲದಿಂದ ನಿಮ್ಮ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗಕ್ಕಿದೆ. ಸೊ ಅದರಿಂದ ನಿಮ್ಮ ಹಾರೈಕೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ನಾಯಕತ್ವದಲ್ಲಿ ಆಗ್ಬೇಕು ಅಂತ ಅದನ್ನ ಕರೆದೊಂದು ಅವ್ರ ಜೊತೆ ಮಾಡುವಂತ ಒಂದು ಅವಕಾಶ ಆಗ್ತದೆ. ಸೊ ಶ್ರೀನಿವಾಸ ಮೂರ್ತಿ ಸರ್, ನೀವು ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿ ಶುರು ಮಾಡಬೇಕು. ಒಂದು ವಾರ ಅಂತ ಈಗೆಲ್ಲ ಹೆಂಗಾಗೋಯ್ತು ಗೊತ್ತಾ ಅಪ್ಪಾಜಿ, ಎಲ್ಲ ಪರ್ಸನಲ್ ಲೈಫ್ ಕ್ಯಾಮ್ರಾ ಮುಂದೆ ತಂದ್ಬಿಡುವಂತ ಒಂದು ವ್ಯವಸ್ಥೆ ಆಗೋಗಿದೆ. ನನ್ನ ಲೈಫಲ್ಲಿ ಅದು ಯಾವ್ದು ತರದೆ ಬಹಳ ಸಹಜವಾಗಿ ನೀವೆಲ್ಲ ಹೆಂಗ್ ಬದುಕಿದ್ರು ನಿಮ್ ಶ್ರೀಮಂತಿ ನಾ ಮಗುನ ತಂದಿದ್ರೆ ಚೆನ್ನಾಗಿರೋದು. ಈಗ ಹಾಸ್ಪಿಟಲ್ ಸರ್ ಹೆಂಗ್ ಸರ್ ನೋಡಿ, ಅವ್ರಿಗೆ ಎಷ್ಟು ಯೋಗ ಅಂದ್ರೆ ಫಸ್ಟ್ ನೈಟ್ ಮುಂಚೆನೆ ಮಗು ಆಗಿದೆ. ಚೆನ್ನಾಗಿ ಕಾಲು ಎಳಿತಾ ಇದಾರೆ ಪಾಪ. ಅಯ್ಯೋ ಅವರೆಲ್ಲ ನಮಸ್ಕಾರ, ಅವರೆಲ್ಲ ಸೂಪರ್, ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ. ಈ ಚಿತ್ರ ಪ್ರಾರಂಭದ ದಿನ ನನ್ನ ಕೈಲಿ ಕ್ಲಾಪ್ ಮಾಡಿಸಿದ್ರು. ಈಗ ಟೀಸರ್ ಬಿಡುಗಡೆ ಏನು ನನ್ನನ್ನು ಕರೆಸಿ, ನಾನೇನು ದೊಡ್ಡ ಕಲಾವಿದನಲ್ಲ, 50 ವರ್ಷ ಸರ್ವಿಸ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಪಾಪ ಎಲ್ಲ ಜನಪ್ರಿಯ ಕಲಾವಿದರನ್ನ ಯಾರನ್ನಾದರೂ ಕರೆಸಿ ಅಥವಾ ಜನಪ್ರಿಯ ರಾಜಕಾರಣಿಗಳನ್ನು ಕರೆಸಿ ಮಾಡಿದ್ದು ಚೆನ್ನಾಗಿ ಹೇಳೋದು. ನಾನು ಬರೀ ಬಹುಜನಪ್ರಿಯ ಅಷ್ಟೇ. ಸೊ ಹಾಗಾಗಿ ನನ್ನನ್ನು ಕರೆಸಿದ್ದಾರೆ. ಇವ್ರ ಚಿತ್ರಕ್ಕೆ ಯಶಸ್ಸು ಕೋರಿ ನಿಮ್ಮ ಸಹಕಾರ ಸಹಾನುಭೂತಿ ಇರಬೇಕು ಅಂತಂತೇಳಿ ನಾನು ಈ ಸಂದರ್ಭದಲ್ಲಿ 3ನೇ ತಾರೀಕು ರಿಲೀಸು ನೀವೆಲ್ಲ ನೋಡಿ ಆಶೀರ್ವದಿಸಿ, ಪ್ರೇಕ್ಷಕರಿಗೆ ನಿಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಪ್ರೇಕ್ಷಕರನ್ನು ನೀವು ಅವರನ್ನು ಉತ್ತೇಜಿಸಬೇಕಾಗಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ. ಟ್ರೈಲರ್ ನೋಡೋಕೆ ಮುಂಚೆ ಒಂದು ಮಾತು ಸರ್ ಹೇಳಿದ್ರು, ನಾನು ಭೋಜನ ಪ್ರಿಯ ಮತ್ತೆ ನಾನು ಬಹಳ ಸಣ್ಣ, ನೀವು ಸಣ್ಣ ಕಲಾವಿದ ಅಂತ ಹೇಳಿದ್ರೆ ನಾವೆಲ್ಲ ಇನ್ನು ಈಗ ಕ್ಯಾಮ್ರಾ ಅಂದ್ರೆ ಏನು ಅಂತ ಓಪನ್ ಮಾಡ್ಕೊಂಡು ನೋಡುವಂಥವ್ರು ನಾವೆಲ್ಲ. ಸೊ ನೀವು ಶುರು ಮಾಡಿದಾಗ ನೀವೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ ಸರ್. ನಾನು ಯಾಕೆ ನಿಮ್ಮನ್ನು ಕರೆಸ್ತೇನೆ ಅಂದರೆ, ನಮ್ಮ ಮುಹೂರ್ತ ಕ್ಲಾಪು ನೀವೇ ಮಾಡಿದ್ರಿ. ಈಗ ವರ್ಷಕ್ಕೆ 500 ಸಿನಿಮಾ ಸೆಟ್ ಇರುತ್ತೆ, 150 200 ಹೊರಗಡೆ ಬರೋದ್ರಲ್ಲಿ ಕಷ್ಟ ಆಗುತ್ತೆ. ನೀವು ಮಾಡಿದ ಅಮೃತ ಹಸ್ತ ಹಂಗಿತ್ತು. ಸೊ ನಾವು ಅಮೃತ ಹಸ್ತ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಸುಮ್ಮನೆ ಯಾರೋ ಒಬ್ಬ ಪೊಲಿಟಿಷಿಯನ್ ಮಾಡ್ಬಿಟ್ರೆ ಅದು ಅಮೃತ ಹಸ್ತ ಆಗಲ್ಲ. ಯಾರೋ ಶುದ್ಧ ಮನಸ್ಸಿಂದ ಹಾರೈಸಿದ್ರೆ ಅದು ಮಾತ್ರ ಅಮೃತ ಹಸ್ತ ಆಗುತ್ತೆ. ಆ ಕಾರಣಕ್ಕೆ ನಿಮ್ಮನ್ನ ಕರೆದು ಕ್ಲಾಪ್ ಮಾಡಬೇಕು ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಮಾಡೋದ್ರಿಂದ ನಮಗೊಂದು ಖುಷಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಚಿತ್ರರಂಗದ ಎಲ್ಲ ಮಜ್ಜಲ್ಗಳನ್ನ ನೋಡ್ಕೊಂಡ್ ಬಂದಿದ್ದ ತುಂಬ ದೊಡ್ಡ ಸಕ್ಸಸ್ ಎಲ್ಲವನ್ನು ನಿಮ್ಮ ಹಾರೈಕೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಕೈಲೇ ಆಗಬೇಕು ಅಂತ ನಿಮ್ಮ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ. ನಾನು ವೈರಲ್ ಆಗಿರೋ ಹಿಂದೆ ಎಲ್ಲ ಹೋಗಲ್ಲ. ಈಗ ಯಾವುದೋ ಒಂದು ವೈರಲ್ ನಮ್ಮ ಜನಕ್ಕೆ ಏನಂದ್ರೆ, ಮೊನ್ನೆ 21 ಅವರು ಯಾವುದೋ ಒಂದು ಹುಡುಗಿ ಭರತನಾಟ್ಯ ಮಾಡ್ತು, ಅವಳ ಹೆಸರೇನು ಅಂತ ಹೇಳಿ ನಮ್ಮ ಜನಕ್ಕೆ ಗೊತ್ತಿಲ್ಲ. 2 ಲಕ್ಷ ರೂಪಾಯಿ ಶರ್ಟ್ ಯಾರು ಎಲ್ರಿಗೂ ಗೊತ್ತಿರುತ್ತೆ. ನಾನು ಅದರಿಂದ ಎಲ್ಲ ಹೋಗಲ್ಲ. ನಾನು ಯೋಗ್ಯತೆ ಅರ್ಹತೆಯನ್ನು ಮಾತ್ರ ಮಾನದಂಡವಾಗಿ ಕನ್ಸಿಡರ್ ಮಾಡ್ತೀನಿ. ನನಗೆ ಎಲ್ಲವೂ ಸಿಕ್ಕಿದೆ. ಎಂಥ ಸಿನಿಮಾ ಮಾಡ್ರು ನಾನು ಸಲ್ಮಾನ್ ಖಾನ್ ಆಗಕ್ಕಾಗಲ್ಲ ನನಗೆ ಗೊತ್ತು, ಎಂಥ ಬಿಸ್ನೆಸ್ ಮಾಡ್ರು ಅಂಬಾನಿ ಆಗಕ್ಕಾಗಲ್ಲ ನನಗೆ ಗೊತ್ತು. ಹಾಗಿರ್ಬೇಕಾದ್ರೆ ನಾನು ಯಾರ ಜೊತೆ ಕೆಲಸ ಕಲ್ತಿರ್ತೀನಿ, ಸಿನಿಮಾ ಕಲ್ತಿರ್ತೀನಿ, ಇವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅನ್ನೋಕ್ಕಿಂತ ಇವ್ರ ಜೊತೆ ನಂಗೆ ಕೆಲಸ ಕಲಿಯೋ ಅವಕಾಶ ಸಿಕ್ತು, ಇವರೆಲ್ಲ ಇದ್ದಾರೆ ಅಂತ ಹೇಳಿದಾಗ ಅದು ನಮಗೆ ಪುಣ್ಯ. ಅವ್ರ ಕೈಲೇ ಮಾಡಿಸ್ಬೇಕು ಅಂತ. ಅಮೃತ ಹಸ್ತ ಅಂತ ಹೇಳೋ ಪದದ ಅರ್ಥನೇ ಆಕ್ಚುಲ್ ಫ್ಯಾಕ್ಟ್ ಅದೇನೆ. ಸೊ ಅದಕ್ಕೆ ನಿಮ್ಮ ಕೈಲೇ ಮಾಡಿಸ್ಬೇಕು. ಸಿನಿಮಾನೂ ಆಯಿತು, ಒಳ್ಳೆ ಬಿಸ್ನೆಸ್ ಆಯ್ತು. ನೋಡಿ 2025-26ನೇ ಸಾಲಿನಲ್ಲಿ ಡಬ್ಬಿಂಗ್ ರೈಟ್ಸ್ ಯಾರ ಸಿನಿಮಾನೂ ಹೋಗಿಲ್ಲ ಸರ್, ನನ್ನ ಸಿನಿಮಾ ಹೋಯ್ತು. ಈಗ ಯಾರು ಗೊತ್ತಾಯ್ತಾ ಯಾಕೆ ಕರೆಸಿದ್ವಿ ಅಂತ? ಅಮೃತ ಹಸ್ತ ಅನ್ನೋದರ ಅರ್ಥ ಅದು. ಸೊ ಈಗ ಖುಷಿ ಆಯಿತು. ಡಬ್ಬಿಂಗ್ ರೈಟ್ಸ್ ವೈಡ್ ಆ್ಯಂಗಲ್ ಮೀಡಿಯಾ ಒಳ್ಳೆ ಪ್ರೈಸಿಗೆ ತೊಗೊಂಡ್ರು. ಕಲರ್ಸ್ ನಮ್ಮ ತವ್ರ ಮನೆ ಇದ್ದಂಗೆ. ನನ್ನ ಸಿನಿಮಾಗೆ ಅಲ್ಲಿ ಯಾವಾಗಲೂ ಮನ್ನಣೆ ಮಾಡ್ರು. 3 ಸಿನಿಮಾ ತೊಗೊಂಡ್ರು. ಅದ್ರ ಜೊತೆಗೆ ಮಾಡುವವರ ಆಶೀರ್ವಾದ ಮುಖ್ಯ ಆಯ್ತು. ಈಗ ನಿಖಿತನ್ ಕಾಂಟ್ರಿಬ್ಯೂಷನ್ ಇದ್ರಲ್ಲಿ ದೊಡ್ಡದಿದೆ ಸಿನಿಮಾಗೆ. ಸೊ ನಿಮ್ಮ ಸಹಕಾರ ಆಶೀರ್ವಾದ ಮಾಡಿದ್ದು ಇತ್ತು ನನಗೆ. ಈಗ ನೋಡಿ, ನಾಳಿದ್ದಕ್ಕೆ ಹರೀಶ್ ರಾಜ್ ಈ ಚಿತ್ರರಂಗಕ್ಕೆ ಬಂದು 30 ವರ್ಷ. ನಾಳಿದ್ದಕ್ಕೆ ಈ ಸಿನಿಮಾದಲ್ಲಿ ಅದ್ಭುತವಾದ ಕಳನಟನ ಪಾತ್ರ ಮಾಡಿದ್ದಾರೆ. ಟ್ರೈಲರ್ ನೋಡಿ, ಇದೆಲ್ಲ ಆಮೇಲೆ ಮಾತಾಡ್ತೀನಿ. ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದಾರೆ. ಅಣ್ಣವ್ರ ಸಿನಿಮಾ ಇರ್ಬೋದು, ಎಲ್ಲರ ಕಾಲದಲ್ಲೂ ಸಮಕಾಲೀನ ನಟರು. ಈ ಕೆರಳಿದ ಸಿನಿಮಾ ನಾವು ಇವರಿಲ್ಲದೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ. ಕವಿರತ್ನ ಕಾಳಿದಾಸ ಸೆಕೆಂಡ್ ಆಪ್ಷನ್ ಇಲ್ಲ. ಇಂಥ ಬಹಳಷ್ಟು ಸಿನಿಮಾ ಮಾಡೋದ್ರಿಂದ ಈಗ ಯಾಕೆ ಅಮೃತ ಹಸ್ತ ಅಂತ ಕರೆದ್ಬಿಟ್ಟು ನಿಮ್ಮ ಕೈಲಿ ಮಾಡಿಸ್ತಾ ಇದೆ. ಬರೀ ಸಣ್ಣ ಸಿನಿಮಾ ಮಾಡಿದ್ದೀನಿ, ಭೋಜನ ಪ್ರಿಯ, ಅದೆಲ್ಲ ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಸಾಧನೆ ಕ್ವಾಲಿಫಿಕೇಶನ್. ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು ನಿಮ್ಮಲ್ಲೇ ಆಗಬೇಕು ಅಂತ. ಟ್ರೈಲರ್ ನೋಡೋಣ, ಮಿಕ್ಕಿದ್ದು ಟೀಮ್ ಮಾತಾಡ್ತಾರೆ. ಥ್ಯಾಂಕ್ ಯು.
ಇದು ನನಗೆ ಇದು ಮತ್ತೆ ಇನ್ನೊಂದಿರೋದನ್ನು ಮುಗಿಸೋದು ನನಗಿರುವಂಥ ಒಂದು ಜವಾಬ್ದಾರಿ ಅದು ಸಿನಿಮಾ ಮುಗಿಸೋಣ ಅಂತ. ಇನ್ನು ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ನಮ್ಮ ತೋಟದಲ್ಲಿ ಜಾಸ್ತಿ ನಾನು ಆ ಕಡೆನೇ ವಾಲ್ ಬಿಟ್ಟಿದ್ದೀನಿ, ಅಲ್ಲೇ ಜಾಸ್ತಿ ಇರೋದ್ರಿಂದ ನಮ್ಮ ತೋಟದ ಕೆಲಸ ಮತ್ತು ಇದರಲ್ಲೇ ನಾನು ಆರಾಮಾಗಿದ್ದೀನಿ. ಯಾಕೆಂದರೆ ಎಲ್ಲವೂ ನಂಗೆ ಸಿಕ್ಕಿದೆ. ನನಗಿಂತ ಪ್ರತಿಭಾವಂತ ಭಾಳಷ್ಟು ಜನ ಹೆಚ್ಚು ಕಡಿಮೆ 30,000 ಜನ ಬೆಂಗಳೂರಿದ್ದಾರೆ. ಬಟ್ ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದರಿಂದ ಸಾಕು. ಸೊ ಇದು ಮತ್ತೆ ಮುಗಿಸೋವಂಥ ಸಿನಿಮಾ ಬಹಳ ಮುಖ್ಯವಾದ್ದು. ಈ ಸಿನಿಮಾ ಪ್ರತಿಯೊಂದು ಜವಾಬ್ದಾರಿ ತೊಗೊಂಡು ಮಾಡಿದ್ದು ಸ್ವಾಮಿಯವ್ರ ಡೈರೆಕ್ಟ್ರು. ಎಲ್ಲ ಹಂತದಲ್ಲೂ ಜೊತೆ ನಿಂತ್ಕೊಂಡು ಮಾಡಿದ್ದು ನನಗೆ ಸಿಕ್ಕಂಥ ಬಹಳ ದೊಡ್ಡ ಗೆಲುವು. ನಾನು ನಟಭಯಂಕರಾಗಿ ಏನು ಸ್ಟ್ರಗಲ್ ಮಾಡಿದ್ದೆ ಅದಕ್ಕೆ ಅಷ್ಟು ಇಲ್ಲಿ ಸಿನಿಮಾಗೆ ಆಗಲೇ ಇಲ್ಲ. ಅದೆಲ್ಲ ಅವಕಾಶ ಆಗಿದ್ದು ಶುರು ಮಾಡಿದಾಗಿಂದ ಎಲ್ಲ ಹಂತದಲ್ಲೂ ಒಂದು ಹಾರೈಸಿದ ರೀತಿ ಎಲ್ಲವೂ ಮುಖ್ಯ ಆಯಿತು. ನಾನು ಈ ಸಮಯದಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡೋದ್ರ ಜೊತೆಲಿ ನಿಂತ ಶ್ರೀನಿವಾಸ ಮೂರ್ತಿ ಸರ್ಗೆ ಈ ಸಮಯದಲ್ಲಿ ನಾನು ಅಭಿನಂದಿಸ್ತೀನಿ. ಈ ಸಿನಿಮಾದ ನಾಯಕಿ ನಿಖಿತಾ ಅವರು ಕೂಡ ಸಿನಿಮಾಗೆ ಬಹಳ ಡೆಡಿಕೇಶನ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ. ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು ಹಾರರ್ ಇಷ್ಟೇ ವಿಷಯ ಏನು ಅಂದರೆ, ಮದುವೆ ಸಿನಿಮಾ ಫಸ್ಟ್ ಸೀನೇ ಮದುವೆ ಆಗುತ್ತೆ. ಮದುವೆ ಆದ ತಕ್ಷಣ ನಾನು ಹೆಂಡತಿ ದೆವ್ವ ಅಂತ ಗೊತ್ತಾದ ಹನಿಮೂನ್ ಆಗುತ್ತಾ ಅಥವಾ ರಿವೆಂಜ್ ಆಗುತ್ತಾ ಅನ್ನೋದ್ರ ಬಗ್ಗೆ ತುಂಬ ಯೂನಿಕ್ ಆಗಿ ಹೇಳುವಂಥ ಒಂದು ಪ್ರಯತ್ನ. ನಾನು ನಿಮಗೆ ಡಿಸ್ಕ್ಲೇಮರ್ ಮೊದಲೇ ಟ್ರೈಲರ್ಲೇ ಹಾಕ್ಬಿಟ್ಟಿದ್ದೀನಿ ನೋಡಿ. ಏನಂತಂದರೆ ಇದು ಕಾಶಿನಾಥ್ ಶೈಲಿಯ ಕಾಮಿಡಿ ಸಿಂಪಲ್ ಸಿನಿಮಾ. ನೀವು ಬೇರೆ ಭಾಷೆ ಸಿನಿಮಾ ನೋಡ್ಕೊಂಡು ಓವರ್ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ, ನಾವು ಓವರ್ ಬಿಲ್ಡಪ್ ಕೊಡಲ್ಲ ಅಂತ ಪ್ರಾಮಾಣಿಕವಾಗಿ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದೀನಿ. ಸೊ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಸಿನಿಮಾ ಏನಿರುತ್ತೆ, ನನ್ನ ಇತಿಮಿತಿ ಅರಿವು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಒಂದು ಹಾರರ್ ಕಾಮಿಡಿ ಮತ್ತು ಅದಕ್ಕೊಂದು ರೊಮ್ಯಾಂಟಿಕ್ ಕಾಮಿಡಿಯಾಗಿ ಏನಿರಬೇಕು ಆ ಟಚ್ ಕೊಡೋಂಥ ಒಂದು ಪ್ರಯತ್ನ. ಸೊ ಈ ಹಂತದಲ್ಲಿ ಇಲ್ಲಿವರೆಗೂ ನಮ್ಮ ಜೊತೆ ನಿಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಬಿಕಾಸ್ ಎಲ್ಲೇ ಹೋದು ನಾವು ಹೋದ ಕಡೆ ಕ್ಯಾಮ್ರಾ ಹಿಡಿದಿದ್ದೀರ, ನಮಗೆ ಒಂದು ಜೀವನಕ್ಕೊಂದು ದಾರಿ ಆಗಿದೆ, ಒಂದು ಬದುಕಾಗಿದೆ, ಒಂದು ಚೈತನ್ಯ ಸಿಕ್ಕಿದೆ. ತುಂಬ ಖುಷಿ ಇದೆ. 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹಾರೈಸಿ. ಈ ಹಂತದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸ್ವಾಮಿಯವರು ಮತ್ತು ನಿಖಿತಾ ಅವರು ಮಾತಾಡ್ತಾರೆ. ತುಂಬ ಕೊರೋನಾ ಟೈಮಲ್ಲಿ 2021ರಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು. ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಪ್ರಥಮ್ ಸರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಮಾತುಗಾರರು ಅಂತೀರಿ. ನಮ್ಮ ಸಿನಿಮಾದಲ್ಲಿ ಮಾತೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನಿಖಿತಾ ಮೇಡಮ್ ಅವರು ನಂದು 2ನೇ ಸಿನಿಮಾ ಮಾಡ್ತಾ ಇದ್ದೀವಿ. ರಮೇಶ್ ನನಗೆ ಇದು ಮೊದಲನೇ ಸಿನಿಮಾ, ಇದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ. ಹೌದು, ಅದು 2 ಸಿನಿಮಾ ಮಾಡಿದ್ದೀವಿ ಒಟ್ಟಿಗೆ. ರಮೇಶ್ ನನಗೆ ಒಂದು 20 ವರ್ಷದ ಪರಿಚಯ. ನಾವು ಶ್ರೀನಿವಾಸ ಸರ್ ನಾನು ರಾಜತಂತ್ರ ಸಿನಿಮಾದಲ್ಲೂ ಅಪ್ ಮಾಡಿದರು, ಇಲ್ಲೂ ಅಪ್ ಮಾಡಿದ್ರು. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಾಮಿಡಿ ಇದೆ, ಫೈಟ್ ಆಕ್ಷನ್ ಇದೆ, ಆರರ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ. 3ನೇ ತಾರೀಕು ರಿಲೀಸ್ ಮಾಡ್ತಿದ್ವಿ. ಎಲ್ಲರಿಗೂ ನನಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಬಂದಿದೆ. ನಂದೇ ಇದ್ರಲ್ಲಿ ಪಾತ್ರ ಬಹುಶಃ ಕಡಿಮೆ ಅಂತ ಹೇಳಬೇಕು. ಈ ಸಿನಿಮಾ ಕಂಪ್ಲೀಟಾಗಿ ನಿಮ್ಗೆ ಆವರಿಸ್ಕೊಳ್ಳೋದು ಹರೀಶ್ ರಾಜ್ ಅವರು ಇರ್ಬೋದು, ಅಥವಾ ನಿಖಿತಾ ಅವ್ರು ಇರ್ಬೋದು, ನಮ್ಮ ತುಕಾಲಿ ಸಂತು ಇರ್ಬೋದು, ಮಿಮಿಕ್ರಿ ಗೋಪಿ, ಸುಷ್ಮಿತಾ, ಇವರೆಲ್ಲ ನಿಮ್ಮನ್ನು ಭಾಳ ಚೆನ್ನಾಗಿ ಆವರಿಸ್ಕೊಳ್ತಾರೆ. ಒಬ್ಬರಿಗಿಂತೊಬ್ಬರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲರ ಜೊತೆ ನನಗೆ ಕಲಿಯುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಖುಷಿ ಇದೆ. ಹರೀಶ್ ರಾಜ್ ಬಹುಶಃ ನಾಳಿದ್ಗೆ ಅವ್ರ ಇಂಡಸ್ಟ್ರಿಗೆ ಬಂದು 30 ವರ್ಷ ಆಗುತ್ತೆ. ಚಿತ್ರರಂಗಕ್ಕೆ ಬಂದು 1996ನೇ ಇಸ್ವಿಲಿ ಅವ್ರು ಬಂದಿದ್ದು. ಸ್ಮಾಲ್ ಸ್ಕ್ರೀನ್ ಸಿನಿಮಾ ಅಲ್ಲಿಂದ ಶುರುವಾಗಿ ಎಲ್ಲ ಥರ ಪಾತ್ರಗಳು ಮಾಡ್ಕೊಂಡು ಬಂದಿದ್ದಾರೆ. ಅಂತ ಪರಿಪೂರ್ಣ ಕಲಾವಿದ ಅಂಥವ್ರು ಇದ್ದಾರೆ. 50 ವರ್ಷದಿಂದ ಹೆಚ್ಚು ಶಾರದೆಗೆ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಕನ್ನಡ ಚಿತ್ರರಂಗಕ್ಕೆ ಕಾಂಟ್ರಿಬ್ಯೂಟ್ ಮಾಡೋರು ಶ್ರೀನಿವಾಸ ಮೂರ್ತಿ ಸರ್ ಬೆನ್ನೆಲುಬಾಗಿದ್ದಾರೆ. ರಮೇಶ್ ಭಟ್ ಸರ್ ಇದ್ದಾರೆ. ನಿಖಿತಾ ಅವ್ರು ಕೂಡ ಇದಕ್ಕೆ ತುಂಬ ಎಫರ್ಟ್ಸ್ ಹಾಕಿ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಆದ ನಾಗೇಶ್ ಅವ್ರು ಬಂದಿದ್ದಾರೆ. ಬನ್ನಿ, ದಯವಿಟ್ಟು ಬನ್ನಿ ಸರ್, ಬರಬೇಕು. ಈ ಸಿನಿಮಾ ನಿಮ್ಮನ್ನು ಗೌರವಿಸೋ ಪ್ರಯತ್ನ. ಇದೆಲ್ಲ ಟ್ರೈಲರ್ ರಿಲೀಸ್ ಅನ್ನೋದು ನಿಮ್ಮ ಶ್ರಮ ಮಾಡೋ ರೀತಿ ಇರ್ಬೋದು, ಅವರು ಮಾಧ್ಯಮಗಳ ಜೊತೆ ಇರುವ ವಿಶ್ವಾಸ, ಒಡನಾಟ ನನಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಅವ್ರು ಸಿನಿಮಾ ಮಾಡೋ ರೀತಿ ತುಂಬ ಖುಷಿ ಆಯಿತು. ಈ ಸಿನಿಮಾ ಹಾರರ್ ಪ್ಯಾಕೆಡ್ ಕಾಮಿಡಿ ಸಿನಿಮಾ. ನಿಮ್ಮ ಆಶೀರ್ವಾದ ಇರಲಿ. ಈಗ ನಿಖಿತಾ ಅವ್ರು ಮಾತಾಡ್ತಾರೆ. ನಮ್ಮ ಸಂಕಲನಕರು ಈಗ ಬಂದಿದ್ದಾರೆ. ನಾನು ಇವರು ಒಟ್ಟಿಗೆ ಒಂದು 26 ವರ್ಷದಿಂದ ಜರ್ನಿ ಮಾಡ್ತಿದ್ದೀವಿ. ಒಂದು 30 ಸಿನಿಮಾ ಮಾಡಿದ್ದೀವಿ ಇಬ್ಬರು ಒಟ್ಟಿಗೆ. ನನ್ನೆಲ್ಲ ಸಿನಿಮಾದಲ್ಲಿ ಅವ್ರು ಇರ್ತಾರೆ, ಅವ್ರ ಸಿನಿಮಾದಲ್ಲಿ ನಾನು ಇರ್ತೀನಿ. ಒಂದು ಒಳ್ಳೆ ನಿಮ್ಮಿಬ್ರು ಸಿನಿಮಾದಲ್ಲಿ ನಾನು ಒಂದೇ ಸಿಕ್ಕಿದ್ದೀನಿ. ಹಾಗೆ ಆಮೇಲೆ DA ಮಾಡಿರೋ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಸನ್ನ ನಾಗರಾಜ್ ಅಂತ ಇದ್ದಾರೆ. ಅವರೆಲ್ಲ ನಾನು ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರು ಅಂತ ಹಾಕ್ತಾರೆ. ನಾನು ಹಂಗೆ ಹಾಕಲ್ಲ ಟೈಟಲ್. ಅವ್ರನ್ನ ನಿರ್ದೇಶಕರ ತಂಡ ಅಂತ ಹಾಕ್ತೀನಿ ನಾನು. ಒಂದು ಶೂಟಿಂಗ್ 30 ದಿನ, ಕಾಲ್ ಶೀಟ್ ಬಂದು 42 ಕಾಲ್ ಶೀಟ್ ಆಗಿದೆ. ನಿಮ್ಮ ಸಿನಿಮಾ ಬಿಸ್ನೆಸ್ ಆಗಿದೆ ಅಂದ್ರಿ, ಸೊ ಪ್ರೊಡ್ಯೂಸರ್ ಸೇಫ್ ಬಿಫೋರ್ ರಿಲೀಸ್ 90% ಸೇಫ್ ಆಗಿದ್ದಾರೆ. 90 ನೀವು ಹೇಳ್ತಲ್ಲ, ಆ 90 ಅಲ್ಲ ಸರ್, ಈ 90 ಅಂದ್ರೆ 90% ಸೇಫ್ ಆಗಿದ್ದಾರೆ. 10% ಬರೀ ಅವರು ಡೇಟ್ ಅನೌನ್ಸ್ ಮಾಡಿ ಪಬ್ಲಿಸಿಟಿ ತಗೊಂಡ್ಬಿಟ್ರು. 10% ಕವರ್ ಆಯ್ತು.
ಅಲ್ಲ ಪ್ರಥಮ್ ನಾ ಒಂದು ಕೇಳ್ಬೇಕು Yes, madam. ಅಂತ ಪ್ರತಿ ಸತಿ ಯಾವ್ದಾದ್ರು ಒಂದು ದೊಡ್ಡ ಸಿನಿಮಾ ಬಂದಾಗ ನೀವು ನಿಮ್ಮ ಫಿಲಮ್ದು ಪಬ್ಲಿಸಿಟಿ ಬರೀ ಅನೌನ್ಸ್ಮೆಂಟ್ ಒಂದು ಫಿಲಮ್ ಅನೌನ್ಸ್ಮೆಂಟ್ ಮಾಡಿ ಪಬ್ಲಿಸಿಟಿ ತಗೋತೀರಾ, ಅದು ಆಗೋದೇ ಇಲ್ಲ. ಆದ್ರೆ ಇನ್ನೊಂದು ಡೇಟ್ ಪಬ್ಲಿಸಿಟಿಲೇ ನಿಮ್ ಡೇಟ್ ಅನೌನ್ಸ್ ಮಾಡಿ ಇದ್ ಮಾಡ್ತೀರಾ. ಆಕ್ಚುಲಿ ಇದನ್ನ ನೀವು ಬೇರೆ ದೊಡ್ಡ ಸಿನಿಮಾ ಜೊತೆ ಡೆವಿಲ್ ಜೊತೆ ಬರ್ತೀನಿ ಅಂದಿದ್ವಿ. ಪಬ್ಲಿಸಿಟಿಗೋಸ್ಕರ ತಗೊಂಡು ಇಲ್ಲ ನಾವು ಹಂಗೆ ಅನ್ಕೊಂಡು ಕೇಳಿಸ್ಕೊಳ್ಳಿ ಮೇಡಮ್. ಒಂದೇ ಒಂದು ನಿಮಿಷ, ನಾನು ಒಂದೇ ಒಂದು ರಿಕ್ವೆಸ್ಟ್ ಹೇಳಿ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ. ಅದಾಗ ಒಂದು ವಾರಕ್ಕೆ ಬರಬೇಕು ಅಂತಿತ್ತು. 45 ಸಿನಿಮಾ ಆಗಷ್ಟೇ ನಾನು DKD ಮುಗಿಸಿದೆ. ಅಲ್ಲೇ ಅರ್ಜುನ್ ಜನ್ಯ ಸರ್ದು, ಶಿವಣ್ಣ ಇದ್ರು, ಸುದೀಪ್ ಸರ್ದು ಮಾರ್ಕ್ ಇತ್ತು. ಒಂದೇ ವಾರದಲ್ಲಿ ಮೂರು ವಾರಗಳಲ್ಲಿ 3 ದೊಡ್ಡ ಸಿನಿಮಾ ಬಂದಾಗ ಅವೆರಡು ಬರುತ್ತೆ ಅಂತ ಯಾವುದೇ ಪ್ಲಾನ್ ಇರಲಿಲ್ಲ ಮೇಡಮ್. ನಾವು ಅನ್ಕೊಂಡು ಪ್ಲಾನ್ ಮಾಡಿದಾಗ ಒಂದ್ರ ಜೊತೆ ಆರಾಮಾಗಿ ಬರ್ಬೋದು ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬೇರೆ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನಿರ್ಮಾಪಕರಾಗಿ ಜೊತೆಗೆ ಒಬ್ಬ ಇವ್ರನ್ನ ಕೇಳಬೇಕಾಗುತ್ತೆ, ಡಿಸ್ಟ್ರಿಬ್ಯೂಟರ್ ನನ್ನ ಆ್ಯಂಗಲ್ಲಿ 12ನೇ ತಾರೀಕೆ ಬಂದ್ಬಿಡೋಣ ಅಂತ ರೆಡಿ ಆಯಿತು. ಸೆನ್ಸಾರಿಂದ ಇರೋದು ಎಲ್ಲ ಕೆಲಸಗಳು ಆಯಿತು. ಪ್ರತಿ ಹಂತದಲ್ಲಿ ನಾನು ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗ ಹೇಳ್ತೀರಾ ಹೇಳಿ, ನಂಗೆ ರಿಲೀಸ್ ಡೇಟ್ ಒಂದು ವಾರದ ಮುಂಚೆ ಹೇಳಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇವ್ರದ್ದು ಯಾರ್ದು ಇದಿಲ್ಲ. ಬಟ್ ಅದೇ ಸಮಯಕ್ಕೆ 2 ಅನೌನ್ಸ್ ಆಯಿತು, ಜೊತೆಗೆ ಹಿಂದಿಲಿ ಒಂದು ಸಿನಿಮಾ ಕೂಡ ದೊಡ್ಡದು. ಸೊ ಹಂಗಿದ್ದಾಗ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ಸರ್, ಅಲ್ಲ ಇದು ಗೊತ್ತಾಗಿತ್ತು. ಇಲ್ಲ ಮೇಡಮ್, ಒಂದು ನಿಮಿಷ, ನಾನು ಡೇಟ್ ಅನೌನ್ಸ್ ಮಾಡಲ್ಲ, ಆ ಸಮಯದಲ್ಲಿ ಬರ್ತೀವಿ ಮೇಡಮ್. ಹೌದು ಮೇಡಮ್, ಅದನ್ನೇ ನಿಮ್ಗೆ ಒಂಚೂರು ಕ್ಲಾರಿಟಿ ಕೊಡ್ತೀನಿ. ನಿಮ್ಮ ಮಾತು ಖಂಡಿತ ಕರೆಕ್ಟ್ ಆಗಿದೆ. ನಾನು ಹೇಳಿದ್ದು ಫಸ್ಟ್ ಏನಂದ್ರೆ, ಹೌದು ಇಲ್ಲಿ ಕರೆಕ್ಟ್ ವಿಷಯ ಮೇಡಮ್. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ, ಫುಲ್ ಅರ್ಥ ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ಹೇಳಿದೆ ಅಂದ್ರೆ, ಡೆವಿಲ್ ಬರೋ ತನಕ ಬೇರೆ ಯಾರು ಸಿನಿಮಾಗೆ ಬರೋದೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತೀರಿ, ಎಲ್ಲ ಫ್ಯಾನ್ಸ್ ಹೇಳ್ತೀರಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಿಮ್ಮ ಜೊತೆ ಕೂತರ ಪತ್ರಕರ್ತರೆ ಮಾಧ್ಯಮದಲ್ಲಿ ಕೇಳಿದ್ರು. ಹೌದಾ, ಡೆವಿಲ್ ಬರೋ ತನಕ ಕನ್ನಡದ ಜನ ಬರಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ಡೆವಿಲ್ ಜೊತೆಗೆ ಬರ್ತೀನಿ. ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ ಹೇಳಿದ್ದು ನಿಜ. ಮಾರ್ನಿಂಗ್ ಅವ್ರದ್ದು ನೋಡಿ, ಮಧ್ಯಾಹ್ನ ಅದು ನಮ್ಮ ಸಿನಿಮಾನೇ ಮೇಡಮ್, ಕನ್ನಡ ಸಿನಿಮಾನೇ, ಕನ್ನಡಕ್ಕೆ ಹೆಮ್ಮೆ ಅದುವೇ. ಸೊ ಮಾರ್ನಿಂಗ್ ಅದು ನೋಡಿ, ಮಧ್ಯಾಹ್ನ. ಇದಿಷ್ಟು ಹೇಳಿದ್ಮೇಲೆ ರೆಡಿ ಆಯಿತು. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡ್ಬೇಕಲ್ಲ. ಡಿಸ್ಟ್ರಿಬ್ಯೂಟರ್ ಹೇಳಿದ್ದು, ಇಲ್ಲ ಸರ್, ಥಿಯೇಟರ್ ಅವೈಲಬಿಲಿಟಿ ಇಲ್ಲ. ಯಾಕೆಂದ್ರೆ ಅದಾಗ ಒಂದು ವಾರಕ್ಕೆ ಹಿಂದಿ ಒಂದಿದೆ, 2 ದೊಡ್ಡ ಸಿನಿಮಾ ಇದ್ದಿದೆ, ಆಗೋದೇ ಇಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಳಿದ್ದು, ನೀವು ಕಣ್ಣೆದುರಿಗೆ ಕನಿಷ್ಠ 100 ವಿಡಿಯೋಗಳಲ್ಲಿ ನೋಡಿದ್ದೀರಾ? ಇಲ್ವೇ ಇಲ್ಲ. ಯಾವುದು ಏನಂತ ಫ್ಯಾನ್ಸ್ಗಳು ಮಾತಾಡ್ತಾ ಇದ್ರು, ಅವ್ರು ಬರೋ ತನಕ ನಾವು ಸಿನಿಮಾ ನೋಡಲ್ಲ ಅಂತ. ಹಂಗೆ ಹೇಳಿದಾಗ, ಹೌದಾ, ಮಾರ್ನಿಂಗ್ ಅವ್ರು ನೋಡಿ, ಮಧ್ಯಾಹ್ನ ನಮ್ ನೋಡಿ ಅಂತ. ಸೊ ಈ ಡಿಜಿಟಲೀಕರಣದಲ್ಲಿ ಒಂದಷ್ಟು ತಿರುಚುವಿಕೆಯಿಂದ ವಿಡಿಯೋ ಬೇರೆ ತರ ಕನ್ವೆ ಆಯ್ತು. ಅದ್ರ ಜೊತೆಗೆ ಆಪೋಸಿಟ್, ನಾನು ಅದ್ರ ಜೊತೆಗೆ ಎಂದೆ, ಅದ್ರ ಆಪೋಸಿಟ್ ಅಂತ ತಿರ್ಚಿದ್ರು. ಸೊ ಹಂಗಾಗುತ್ತೆ. ಈಗ ಏನಾಗುತ್ತೆ, ನಾವು ಹೇಳೋದೇ ಒಂದು, ಜನಕ್ಕೆ ಕನ್ವೆ ಆಗೋದು ಒಂದು. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ, ನಿಜವಾಗ್ಲೂ ನಮ್ಮ ಪ್ಲಾನ್ ಇತ್ತು. ಡಿಸ್ಟ್ರಿಬ್ಯೂಟರ್ ಆಂಗಲ್ ಯೋಚನೆ ಮಾಡ್ಬೇಕಲ್ಲ ಮೇಡಮ್. ಅವರು ಅದ್ 2 ವಾರ ಬರುತ್ತೆ ಅಂತ ನಮ್ಗೇನು ಇರ್ಲೇ ಇಲ್ಲ. 10 ದಿನಗಳ ಕಾಲ ಶೂಟ್ ಮಾಡಿ, ಒಂದಿನ ಬ್ರೇಕ್ ತಗೊಳ್ಳದೆ. ಸ್ಯಾಟರ್ಡೆ ಸುದೀಪ್ ಅವ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಅದೇ ವಿಷಯಕ್ಕೆ ಹೋಗ್ತಾರೆ. ಪೋಸ್ಟ್ ಪೋನ್ ಆಯ್ತು ಮೇಡಮ್. ಅಲ್ಲ ಮೇಡಮ್, ಅದು ಪೋಸ್ಟ್ ಪೋನ್ ಆಯ್ತು ಮೇಡಮ್. ಒಂದು ಡಿಸ್ಟ್ರಿಬ್ಯೂಟರ್ ನೋ ಪಬ್ಲಿಸಿಟಿ ಅಲ್ಲ ಮೇಡಮ್. ಡಿಸ್ಟ್ರಿಬ್ಯೂಟರ್ ಆಗ ಹೇಳಿದ್ದೇನಂದ್ರೆ, ಇನ್ನು 2 ದೊಡ್ಡ ಸಿನಿಮಾ ಬರ್ತಾ ಇದೆ, ಥಿಯೇಟರ್ಸ್ ಇಲ್ಲ, ಇದಿಷ್ಟೇ, ನಂಗೆ ಗೊತ್ತಿಲ್ಲ, ಬರಲ್ಲ ಅಂತ ಬಂದ್ಬಿಡ್ತು. ಬಿಸ್ನೆಸ್ ಕೆಲಸಗಳು ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದ್ವಿ. ನಿಮ್ಮೆಲ್ಲರ ಹಾರೈಕೆಯಿಂದ ಆಯ್ತು ಅಂತ ಹೇಳದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನ್ ಬೇಕೋ ಅದು ಮಾಡಿದ್ದೀನಿ. 2ನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವುದೂ ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿತಾಯ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರಬೇಕು ಅಂತ ನಾವು ಅನ್ಕೊಂಡಿದ್ರೆ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗದಿರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗ್ಬೇಕಾಗಿತ್ತು, ಆಗಿಲ್ಲ. ಈಗ ಅನ್ಕೊಂಡ್ವಿ, ಆಗಿಲ್ಲ. ಆಗದಿರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದ್ರೆ ಇದು ಮತ್ತೆ ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ್ನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನು ಮುಗಿಸಿ ಹೊರಗಡೆ ಬರುವಂತ ಸಮಯದಲ್ಲಿ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಡಿಲೇ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಅವ್ರ ಟೈಟಲ್ ಹೇಳಿದಾಗೆ ಐ ನೋ ಅವ್ರ ಥಿಂಕಿಂಗ್ ಗೊತ್ತಾಯಿತು. ಬಿಕಾಸ್ ಏನಾದರೂ ಒಂದು ಕ್ಯಾಚಿ ಇರಬೇಕು ಅನ್ನೋ ಥರದಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಸೊ ಇದೊಂದು ಕಾಮಿಡಿ ಆ್ಯಂಡ್ ಹಾರರ್ ಸಿನಿಮಾ. ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಈ ಸಿನಿಮಾದಲ್ಲಿ ಪ್ರಥಮ್ ಅವರು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಪ್ರಥಮ್ ಅವ್ರ ವೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಒಂದು 30 ಡೇಸಲ್ಲಿ 25 ಡೇಸ್ ಕೂಡ ನಾನು ಶೂಟಿಂಗಲ್ಲೇ ಇದ್ದೆ. ಡಿಫ್ರೆಂಟ್ ಆಗಂತ ನಾನೇನು ಹೇಳೋದಕ್ಕೆ ಹೋಗಲ್ಲ. ಒಂದು ಹೆಂಡತಿ ಪಾತ್ರ ಹೇಗಿರುತ್ತೆ, ಹೊಸದಾಗಿ ಮದುವೆ ಆಗಿ ಬಂದವರು ಯಾವ ಥರ ಇರ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿದೆ. ಬಟ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅನ್ನೋದೊಂದೇ ಇದರಲ್ಲಿ ಒಂದು ಸಸ್ಪೆನ್ಸ್. ಸೊ ಇದರಲ್ಲಿ ಸ್ವಲ್ಪ ನನ್ನ ಏನಂತಾರೆ, ಒಂದು ನಾರ್ಮಲ್ ಹುಡುಗಿ, ಒಂದು ತುಂಬ ಇನ್ನೋಸೆಂಟ್ ಹುಡುಗಿ ಹೇಗೆ ಅವಳ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅವಳಿಗೆ ವೇರಿಯೇಷನ್ಸ್ ಏನಿದೆ ಅನ್ನೋದೊಂದು 2 ಪಾತ್ರ ಬರುತ್ತೆ ನನಗೆ. ಸೊ ಖುಷಿ ಆಯಿತು. ಆ್ಯಂಡ್ ಇಡೀ ಸಿನಿಮಾ ಟೀಮ್ ಬಗ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಸರ್ಗಾಗಲಿ, ನಾಗೇಶ್ ಸರ್ಗಾಗಲಿ ಆ್ಯಂಡ್ ರಮೇಶ್ ಸರ್ಗಾಗಲಿ.
ಸಾಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ಒಂದು ಸಾಂಗ್ ಏನು ನಂದು ಮತ್ತು ಪ್ರಥಮ್ ಅವ್ರ ಕಾಂಬಿನೇಷನ್ ಇದೆ. April 3rd ಸಿನಿಮಾಗೆ ಥಿಯೇಟರ್ಸಿಗೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಜೊತೆಲಿ ಮಾಡಿದ್ದೀನಿ. ಅದಾದಮೇಲೆ ಸೆಕೆಂಡ್ ಜನ್ರೇಷನ್ ರಾಜೇಶ್ ಜೊತೆಲಿ ಮಾಡಿದ್ದೀನಿ, ಶ್ರೀನಾಥ್ ಜೊತೆಲಿ ಮಾಡಿದ್ದೀನಿ. ಅದಾದಮೇಲೆ ಅಂಬರೀಷ್, ವಿಷ್ಣುವರ್ಧನ್ ಅವ್ರ ಜೊತೆಲಿ ಮಾಡಿದ್ದೀನಿ. ಈಗಿನ ಹೀರೋಗಳು ಲೂಸ್ ಮಾದ ಅವ್ರಿಗೂ ಮಾಡಿದ್ದೀನಿ. ನನಗೇನು ಡಿಫರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಅಲ್ಲಿ ಏನು ಮಾಡಿದ್ನೋ ಅದೇ ರೀತಿ ಸಂಭಾಷಣೆ ಇಲ್ಲೂ ಒಪ್ಪಿಸ್ತಾ ಇದ್ದೀನಿ ಹೊರತು ಡಿಫರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ನಿಮ್ಮ ಅಡ್ವೈಸ್ ಏನಾದ್ರು ಕೇಳ್ತಾರಾ ಸೀನಿಯರ್? ನಾನು ಕೇಳೋದಕ್ಕೆ ಹೋಗೋದೇ ಇಲ್ಲ. ಸಂಭಾಷಣೆಯಲ್ಲಿ ಏನಾದರೂ ಗ್ರಾಮರ್ ಮಿಸ್ಟೇಕ್ಸ್ ಇದ್ದರೆ ಆಗ ನಿರ್ದೇಶಕರು ಕೇಳ್ತೀನಿ, ಇದು ಗ್ರಾಮರ್ ಮಿಸ್ಟೇಕ್ ಇದೆ, ಇದನ್ನ ತಿದ್ದುಕೊಳ್ಳಿ ಅಂತ. ಕೆಲವರು ತಿದ್ದುಕೊಳ್ತಾರೆ, ಇಲ್ಲ ಸರ್ ಅದರ ಹಾಗೇ ಹೇಳಿ ಅಂತಂತ ಹೇಳ್ಬಿಟ್ಟು. ಈ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಈಗ ಮೊನ್ನೆ ಬೃಂದಾವಿಹಾರಿ ಅಂತ ಶ್ರೀನಿವಾಸ ರಾಜು ಸಿನಿಮಾದಲ್ಲಿ ಒಂದು ಪಾತ್ರ, ರಾಮ್ಕುಮಾರ್ಗೆ ನಾನು ಅಪ್ಪನ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಶ್ಲೋಕ ಬರ್ಕೊಂಡು ಬಂದಿದ್ದ. ನನಗೆ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಸಾರ್ ಅಂತಂದು ಹೇಳ್ಬಿಟ್ಟ. ನನಗೆ ಗಾಬರಿ ಆಯಿತು. ಈ ಥರದ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಇಲ್ವಲ್ಲಪ್ಪ ಅಂತ. ಇಲ್ಲ ಇದೆ ಸಾರ್ ಅಂತ. ಸರಿ ಆಯಿತು ಅಂತ ಶೂಟಿಂಗ್ ಮಾಡಿಬಿಟ್ರು. ಡಬ್ಬಿಂಗ್ ಕರೆದ್ರು, ಡಬ್ಬಿಂಗ್ ಹೋದೆ. ಡಬ್ಬಿಂಗ್ನಲ್ಲಿ ನನಗೆ ಯಾಕೋ ಅನುಮಾನ ಬಂತು. 1-2-3 ಸೀನಿಯರ್ ಜರ್ನಲಿಸ್ಟ್ಗೂ ಫೋನ್ ಮಾಡಿ ಕೇಳಿದೆ, ನಮಗೂ ಅನುಮಾನ ಸಾರ್ ಅಂತ ಕೆಲವರು ಹೇಳಿದ್ರು. ನಾನು ಕೊನೆಗೆ ಉಡುಪಿಗೆ ಮಠಕ್ಕೆ ಫೋನ್ ಮಾಡಿದೆ. ಮಠಕ್ಕೆ ಫೋನ್ ಮಾಡಿ ಅಲ್ಲಿ ಸರಳಾಯ ಅಂತ ಒಬ್ಬರು ನಮ್ಮ ಪರಿಚಯಿಸ್ತಿದ್ದ, ನೋಡಿ ಈ ಥರ ಭಗವದ್ಗೀತೆಯಲ್ಲಿ ಅಂತ. ಅವ್ರಿಗೆ ಅನುಮಾನ ಬಂತು. ಇಲ್ಲ ಸರ್ ಆ ಥರದ್ದೇನು ಇಲ್ವಲ್ಲ, ಇರಿ ಅಂತ ಹೇಳ್ಬಿಟ್ಟು ಅವರು ನಾರಾಯಣಾಚಾರ್ಯ ಅಂತ ಅವ್ರು ಸಂಸ್ಕೃತ ವಿದ್ವಾಂಸರು, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳಿದೆ. ಯಾರಿಗೆ ಹೇಳಿದ್ದು ಸರ್ ಇದು ಭಗವದ್ಗೀತೆಯಲ್ಲಿ ಇಲ್ಲವೇ ಇಲ್ಲ, ಇದು ಒಂದು ಸುಭಾಷಿತ ಅಷ್ಟೇ ಅಂತ ಹೇಳಿದ್ರು. ನನಗೆ ಆಗ ಕರೆಕ್ಟ್, ಇದು ಸುಭಾಷಿತದಲ್ಲಿ ಬೇಕಾದ ಒಳ್ಳೆ ಮಾತುಗಳನ್ನ ಅದನ್ನು ನಾವು ಸುಭಾಷಿತ ಅಂತೀವಿ. ಹೌದು ಸರ್ ಅಂತ ತಿರುಗಿ ಆಮೇಲೆ ಆ ಹಳೇ ಲಿಪ್ ಮೂಮೆಂಟ್ಗೆ ಆ ಸುಭಾಷಿತನ ನಾನು ಸಿಂಕ್ ಮಾಡಿದೆ. ಆಮೇಲೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟೆಲ್ಲ ಕಟ್ಟ ತೊಗೊಂಡು ಮಾಡಿದ್ದಕ್ಕೆ. ಕೆಲವರು ಕೇಳ್ತಾರೆ, ಕೆಲವರು ಅಯ್ಯೋ ಇವು ಏನಪ್ಪ ಮಧ್ಯದಲ್ಲಿ ಇವನು ದೊಡ್ಡ ನಟ ಅಂತ ಮಧ್ಯದಲ್ಲಿ ಮೂತಿ ತೋರಿಸ್ತಾನೆ ಅಂತ ಅನ್ಕೋತಾರೆ. ನಾವು ಅದಕ್ಕೆಲ್ಲ ಏನು ಕೇರೇ ಮಾಡೋದಿಲ್ಲ. ಆ ಕೇರ್ ಮಾಡಾಗಿದ್ದಿದ್ರೆ ನಾನು 50 ವರ್ಷ ಸಿನಿಮಾ ರಂಗದಲ್ಲಿ ಇರ್ತಿರ್ಲಿಲ್ಲ. ಅಲ್ಲ, ಇಷ್ಟೊಂದು ಡೀಟೇಲ್ ಆಗಿ ಹೋಗೋರು, ನೀವು ಫುಲ್ ಕತೆ ಕೇಳ್ತೀರಾ? ಕತೆ ನನ್ನ ಪಾತ್ರ ಎಷ್ಟು ಅಷ್ಟೇ. ಆಮೇಲೆ ನನಗೆ ಮನೆಗೆ ಬಂದು ಅಡ್ವಾನ್ಸ್ ಕೊಡೋವಾಗಲೂ ನೋಡಿ ನನ್ನ ಪಾತ್ರ ಏನು, ಅಪ್ಪನ ಪಾತ್ರ ಅಥವಾ ಅಣ್ಣನ ಪಾತ್ರ. ಈಗೆಲ್ಲ ಅಪ್ಪನ ಪಾತ್ರ, ಈಗ ತಾತನ ಪಾತ್ರಕ್ಕೆ ಬಂದ್ಬಿಟ್ಟಿದೆ ಬಿಡಿ. ಸೊ ಹಾಗೆ ನನ್ನ ಪಾತ್ರ ಏನು ಗೊತ್ತಾಗುತ್ತೆ. ತಾತನ ಪಾತ್ರ ಇನ್ನೇನು ಮೊದಲಿಂದ KS ಅಶ್ವಥ್ ಅವ್ರು ಮಾಡ್ಕೊಂಬಂದಿರೋದು ಅದೇ, ಇನ್ನು ಎಲ್ಲರೂ ಮಾಡಿರೋದು ಅದೇ ನನಗೂ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಇನ್ನೇನು ವಿಶೇಷ ಏನೂ ಇಲ್ಲ. ಅದಕ್ಕೆ ಮಾಡಿಸ್ತಾ ಹೋಗ್ತೇನೆ ಅಷ್ಟೇ. ನಾವು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡಬೇಕು. ಆವಾಗ ಅವರು ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂತಂದರೆ ನೀವೇ ಮಾತಾಡ್ತಿರ್ತೀರಿ ನಿಮ್ಮನ್ನೇ ಕೇಳ್ತಾರೆ. ಅಲ್ವಾ? ಸೊ ಹಾಗೆ ಈಗ ಅದಕ್ಕೇ ನಾನು ಈಗ ಇನ್ನೊಂದು ಈ ವಿಷಯದಲ್ಲಿ ಹೇಳಬೇಕು ಅಂತ ನನಗೆ ಪ್ರಥಮ್ಗೆ ಇನ್ನೊಂದು ನೆಕ್ಸ್ಟ್ ಪಿಕ್ಚರು 2-3 ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಅನೌನ್ಸ್ ಮಾಡಿ ಮಾತಿನ ಮಲ್ಲ ಅಂತಂತೇಳ್ಬಿಟ್ಟು. ಅಲ್ಲಿ ಜಗ್ಗೇಶ್ ಮಾಡಿದ್ದು ಆಗೋಯ್ತು, ನೀವು ಮಾಡ್ರಿ. ಜಗ್ಗೇಶಿಂದ ಈಗ ಯಾರು ನೋಡೋದಿಲ್ಲ, ಪ್ರಥಮ ನೋಡ್ತಾರೆ ಅಲ್ವಾ? ಹಾಗೆ ಫಸ್ಟ್ ಮಾಡಿ ಹೇಳಿರೋ ಫಿಲಮ್ ಎಲ್ಲ ಮುಗಿಸ್ಕೊಂಡು ಬರಲಿ, ಆಮೇಲೆ ಮಾತಿನ ಮಲ್ಲ. ಅಲ್ಲ ಒಂದು ಹಿಂದೆ ಒಂದು ಮಾಡ್ತಾ ಹೋದರೆ ಆಗ್ತಾ ಹೋಗುತ್ತೆ, ನೀವು ನೋಡ್ತಾ ಇರ್ತೀರಿ. ಸೊ ಅದಕ್ಕೆ ಈಗ ಮಾಡಿರೋದು ದೆವ್ವ. ಸೊ ನೀವೆಲ್ಲ ನೋಡಿದ್ರಿ ಟೀಸರು, ಸಿನಿಮಾನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದು. ನೀಲಮ್ ಅವ್ರಿಗೆ, ನಿಖಿತಾ ಅವ್ರಿಗೆ, ರಮೇಶ್ ಅವ್ರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಹೆಮ್ಮೆಯ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಶಿರವಾಗಿ ನಮಿಸ್ತಾ, ನನಗೊಂದು ಪಾತ್ರ ಕೊಟ್ಟಿದ್ದಾರೆ ಫಸ್ಟ್ ನೈಟ್ ವಿದ್ದೇವ ಅಂತ. ನಿಮ್ಗೆ ಗೊತ್ತಿರಬೇಕು, ನಮ್ದೇನು ಅಂದರೆ ಸ್ವಲ್ಪ ಕಾಮಿಡಿ ಇರೋಂಗೆ ಅವರ ಮಾವನ ಪಾತ್ರ ಥರದ್ದೊಂದು. ಪ್ರಥಮ್ಗೆ ಒಂದು ರೀತಿ ಮಾವ ಅಂದ್ರೆ ನಾವು ಒಂಥರ ಮದುವೆನೂ ಆಗಿರಲ್ಲ, ಏನೂ ಇರಲ್ಲ, ಈ ಥರ ನಿಂತಿರ್ತಾರೆ. ಮೋಸ್ಟ್ಲಿ ನಾನು 35ನೇ ವರ್ಷಕ್ಕೆ ಮದುವೆ ಆದದ್ದು. ನಂಗೆ ನಿಜ ಜೀವನದಲ್ಲಿ ಸ್ವಲ್ಪ ಆ ಥರದ್ದೇ ಅನುಭವಿಸಿದ್ದೀನಿ ಎಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ಗಳ ಮಕ್ಕಳಿಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಹೋಗ್ತಾ ಇದ್ದಾರೆ, ನನ್ನ ಮಗ 4ನೇ ಕ್ಲಾಸ್. ಈಗ ಬೆಳಿಗ್ಗೆ ಹೋಗಿ ಅವನ್ನ ಬಿಟ್ಟುಬಿಟ್ಟು ಕೊಳ್ಳೇಗಾಲದಲ್ಲಿ ಎಕ್ಸಾಮ್ಗೆ ಯಾರೂ ಇಲ್ಲ ಮನೇಲಿ ಅಂತ ಅವ್ನು ಎಕ್ಸಾಮ್ ಬಿಟ್ಟು ಬಂದಿರೋದು ಇಲ್ಲಿಗೆ. ಅದರಿಂದ
ಆ ಥರದ್ದು ನೈಜವಾಗಿ ಅನುಭವಿಸ್ಬಿಟ್ಟಿದ್ದೀನಿ. ನಮ್ಮ ಫ್ರೆಂಡ್ಗಳೆಲ್ಲ ಮನೆಗೆ ಹೋದ್ರೆ 2 ಮಕ್ಕಳಾಗಿದ್ದು ನನಗೆ ಇನ್ನೂ ಮದುವೆ ಆಗಿರ್ತಿರಲಿಲ್ಲ. ಮತ್ತು ನನಗೇನು ಚಿಕ್ಕವ್ರ ಜೊತೆ ಒಂಥರ ಮಾಮನ್ ಟೈಪು, ಅವ್ರ ಮಾವನೋ ಏನೋ ಅಂದ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಓಡೋರು, ಆ ಥರದ ಪಾತ್ರ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ಆ್ಯಸ್ ಯೂಶುವಲ್ಲು ಮಧ್ಯೆ ಯಾವ್ದಾದ್ರು ಪಾತ್ರ ಬಂದಾಗ ಒಂದು ಪರಕಾಯ ಪ್ರವೇಶ ಮಾಡಿ ಅಂದ್ಬಿಟ್ಟು ನಮ್ಮ ಹೆಸರಿಗೆ ತಕ್ಕಂಗೆ ಮಿಮಿಕ್ರಿ ಅಂತಿದ್ಮೇಲೆ ಯೂಸ್ ಮಾಡಿಸ್ಬಿಡ್ತಾರೆ. ನಾವು ಏನೇ ಪಾತ್ರ ಮಾಡಿದ್ರು ಇಲ್ಲ ಇದು ಒಂದು ಡೈಲಾಗ್ ಹೊಡೆದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ. ನಾವು ಬೇಡ ಸ್ಟೇಜಲ್ಲಿ ಮಾಡ್ತೀವಿ, ಅದಕ್ಕೆ ದುಡ್ಡು ಕೊಡ್ತಾರೆ, ಇಲ್ಲಿ ಬೇಡ ಆ್ಯಕ್ಟಿಂಗ್ ಮಾಡೋಣ ಅಂದರೆ ಇಲ್ಲ ಇದೇ ಡೈಲಾಗ್ ಹೇಳಲೇಬೇಕು ನೀವು, ಇದು ಚೆನ್ನಾಗಿದೆ. ನಾವು ಬ್ಯಾಲೆನ್ಸ್ ಇರಬೇಕು ಸಮಯ. ಅದು 2 ದಿನದ್ದೇನೋ ಬ್ಯಾಲೆನ್ಸ್ ಇರಬೇಕಲ್ವಾ. ನೋಡ್ತೀನಿ, ಅದಕ್ಕೆ ಸರಿ ಗೂಗಲ್ ಪೇಲಿ ಡೇಟ್ ಚೆಕ್ ಮಾಡಿಬಿಡ್ತೀನಿ. ಇಲ್ಲ ಆ ಥರ ಏನಿಲ್ಲ. ಇಲ್ಲಿ ಅಂದರೆ ಮಿಮಿಕ್ರಿ ಮಾಡೋದಕ್ಕೆ ಅಲ್ಲಿ ಕರೀತಾರಲ್ಲ ಗುರುಗಳೇ, ಇಲ್ಲೂ ಮಿಮಿಕ್ರಿನೇ ಮಾಡಿಸ್ಬಿಟ್ಟು ಆ ಪಾತ್ರ ಹೋಗ್ಬಿಡುತ್ತೆ ಅಂತಿದ್ದೆ. ಇಲ್ಲ ಇಲ್ಲಿ ಈ ಥರ ತಗೊಳ್ಳಿ, ಇಲ್ಲಿ ದೆವ್ವ ಬಂದಾಗ ನೀವು ಈ ಥರ ರಿಯಾಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೆಲ್ಲ ಮಾಡಿಸಿದ್ರೆ ಒಟ್ಟಲ್ಲಿ ಪ್ರಥಮ್ ಅವರು ಹೇಳಿ ನಮಗೆ ಮಾಡಿಸೋದು, ಕರೆಕ್ಷನ್ನು ಸ್ವಾಮಿಯವ್ರು ಮತ್ತೆ ಮಾಡಿಸೋದು, ಒಟ್ಟಲ್ಲಿ ಡೈರೆಕ್ಟ್ರು ಮತ್ತು ನಮ್ಮ ಪ್ರಥಮ್ ಅವ್ರ ಮಧ್ಯೆ ಸಿಕ್ಕಾಕೊಂಡು ನಾವು ಆ ಕಡೆ ಈ ಕಡೆ ಚೆನ್ನಾಗಿ ತಲೆ ತಿಕ್ಕಿಸ್ಕೊಂಡಿದ್ದೀವಿ. ಅಷ್ಟರ ಮಟ್ಟಿಗೆ ನಮಗೆ ಆ ಕಡೆ ಇವ್ರದ್ದೊಂದು ಅದಕ್ಕೇನು ಮಾಡ್ತಾಯಿದ್ರು ಸ್ವಾಮಿಯವರು, ಪ್ರಥಮ್ ಅವ್ರು ಹೇಳೋದು ಓಕೆ, ನಮ್ಮದೊಂದು ಹೇಳೋದು ಓಕೆ, 2ರಲ್ಲಿ ಯಾವ ಚೆನ್ನಾಗಿದೆ ನೋಡಿ ಅಂತ ಕೂರಿಸ್ಕೊಂಬಿಡೋರು, ತಗೊಂಬಿಡೋರು. ಹಂಗೆ ಮಾಡಿ ಒಂದು ಪ್ರಮುಖ ಪಾತ್ರನೇ ಮಾಡಿಸಿದ್ದಾರೆ ಚೆನ್ನಾಗಿ. ಇಷ್ಟು ದಿನದಲ್ಲಿ ಒಟ್ಟಿನಲ್ಲಿ ಒಂದು 10 ದಿನ ಆಗೋದನ್ನ 2-3 ದಿನದಲ್ಲೇ ಮುಗಿಸ್ಬಿಟ್ರವೆ. ಯಾಕೆ ಅಂತ ಗೊತ್ತಿಲ್ಲ, ನಾವು ದೊಡ್ಡ ಸಂಭವನೆ ಕೇಳೋರಲ್ಲ. ಆದ್ರೂ ರಾತ್ರಿ ಬೆಳಿಗ್ಗೆಯಿಂದ ಹಾಕೊಂಡು ಹೊಡೆದಾಕ್ಬಿಟ್ಟು ಟೆಕ್ನಿಕಲ್ ಅವ್ರಿಗಾದ್ರೆ 1.5 ಇರುತ್ತೆ, ನಮಗೆ ಏನು 1.5 ಇಲ್ಲ, ಏನೂ ಇಲ್ವಲ್ಲ. ಸಿನಿಮಾ ಬಗ್ಗೆ ಹೇಳಿದ್ಬಿಟ್ಟು ಬೇರೆ ಎಲ್ಲ ಹೇಳಿದ್ರಿ. ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮದು ಏನೇನು ಮಾಡಿದ್ದೀರ ಅಂತ. ಇರಲಿ, ಆದ್ದರಿಂದ ಒಳ್ಳೆ ಪಾತ್ರ. ನಾವು ಮತ್ತು ತುಕಾಲಿ ಸಂತು, ಇನ್ಯಾರ್ಯಾರು ಕೊಟ್ಟಿದ್ದೀರಿ, ಹರೀಶ್ ರಾಜ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಒಳ್ಳೆ ನಮಗೂ ತುಕಾಲಿ ಸಂತು ಮತ್ತು ಪ್ರಥಮ್ ಅವರು ಚೆನ್ನಾಗಿ ನಮ್ಮ ಹತ್ರ ಕೆಲಸ ಅಂತೂ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನನಗೆ ಅದೇ ಖುಷಿ ಆಗೋದು. ಯಾಕಂದ್ರೆ ಸುಮ್ಮನೆ ಬೆಳಿಗ್ಗೆ ಬಂದು ಸಂಜೆ ತನಕ ಯಾವುದೋ 1-2 ಸೀನ್ ಬರಲಿಲ್ಲ ಅಂತಿದ್ದು ಇವ್ರ ಸಿನಿಮಾದಲ್ಲಿ ಆಗಿಲ್ಲ. ಬೆಳಿಗ್ಗೆಯಿಂದ ಸಂಜೆ 9 ಗಂಟೆ, ರಾತ್ರಿ 12 ಗಂಟೆ, ಬೆಳಗಿನ ಜಾವದ ತನಕ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ಅದರಿಂದ ಭಾಳ ಖುಷಿ ಆಗುತ್ತೆ. ಒಳ್ಳೆ ವರ್ಕ್ ಎಕ್ಸ್ಪೀರಿಯೆನ್ಸು ನಿಮ್ಮ ಕಡೆಯಿಂದ ನಮಗೆ ಈ ಸಿನಿಮಾದಲ್ಲಿ. ಅದರಿಂದ ಅದೊಂದು ಪಾತ್ರ. ನಮ್ಮ ಮಿಮಿಕ್ರಿನೂ ಇರುತ್ತೆ, ಸ್ವಲ್ಪ ಕಾಮಿಡಿನೂ ಮಾಡಿಸಿದ್ದಾರೆ ಚೆನ್ನಾಗಿ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಪ್ರಥಮ್ ಸರ್ಗೆ, ಸ್ವಾಮಿ ಸರ್ಗೆ ಮತ್ತೆಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮ್ಮದು 53ನೇ ಸಿನಿಮಾ. ಟೋಟಲ್ 58 ಸಿನಿಮಾ ಆಗಿದೆ. ಇದು ರಿಲೀಸ್ ಆಗ್ತಾ ಇರೋದು 53ನೇದು. ನಂಗೆ ಲಾಸ್ಟ್ ಕಂದೀಲ್ ಅನ್ನೋ ಸಿನಿಮಾ ಕೂಡ ನ್ಯಾಷನಲ್ ಅವಾರ್ಡ್ ಬಂದಿತ್ತು, ಅದಕ್ಕೂ ನಾನೇ ಕ್ಯಾಮ್ರಾಮನ್ನು. ಹಾಗಾಗಿ ಆಮೇಲೆ ಗೋಪಿ ಸರ್ ಎಲ್ಲ ಹೇಳಿದ್ರು, ಒಂದು ಹೇಳಲಿಲ್ಲ, ಲೇಟಾಗಿ ಮದುವೆ ಅದೇ ನಾನು ನಿಜ ಜೀವನದಲ್ಲೂ ರೀಲಲ್ಲಿ ಅಂದರು. ರೀಲಲ್ಲಿ ಏರಿಯಾ ವೈಸ್ ಒಂದೊಂದು ಇರ್ತವೆ, ಅದೇ ಹೇಳಿಲ್ಲ. ಥ್ಯಾಂಕ್ ಯು. ರಮೇಶ್ ಅವರು ಮಾತಾಡ್ತಾರೆ. ಸಿನಿಮಾದ ಹರೀಶ್ ರಾಜ್ ಜೊತೆಗೆ ಇನ್ನೊಂದು ಪವರ್ಫುಲ್ ಕಳನಟನ ಪಾತ್ರ ಮಾಡಿದ್ದಾರೆ, ಅವ್ರು ಮಾತಾಡ್ತಾರೆ. ಫಸ್ಟು ಆಶಿಕಾ ರಂಗನಾಥ್ಗೆ ಛಾಯಾಗ್ರಹಣ ಮಾಡಿದವರು ನಮ್ಮ ಸ್ವಾಮಿ ಸರ್. ಆವಾಗ ಆಶಿಕಾ ರಂಗನಾಥ್ ನಮ್ಮ ಹತ್ರ ಡ್ಯಾನ್ಸ್ ಕಲಿತಾಯಿದ್ರು. ಆವಾಗ ಅದರಲ್ಲಿ ಮೇಯ್ನ್ ಒಂದು ಸಾಂಗ್ಗೆ ಆಶಿಕಾ ರಂಗನಾಥ್ಗೆ ಸರ್ಗೆ ಕ್ಯಾಮ್ರಾಮ್ಯಾನ್ ಆಗಿದ್ದರು. ಅಲ್ಲಿಂದ ನಮ್ಮ ಸಂಬಂಧ ಬೆಳೀತು. ಈ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಫಿಲಮ್ ಸ್ಟಾರ್ಟ್ ಮಾಡಿದಾಗ ನನಗೆ ಕಾಲ್ ಮಾಡಿ ಒಂದು ಕೊರಿಯೋಗ್ರಫಿ ಮಾಡಬೇಕು ಅಂತ ಹೇಳಿದ್ರು. ಆ ಕೊರಿಯೋಗ್ರಫಿಗೆ ಅಂತ ಹೋದಾಗ ಆವಾಗ ನಂಗೆ ನಿಖಿತಾ ಸ್ವಾಮಿ ಅವ್ರು ಪರಿಚಯ ಆದರು. ಪ್ರಥಮ್ ಅವ್ರು ಮೊದಲೇ ಪರಿಚಯ ಇತ್ತು. ಅಲ್ಲೊಂದು ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡ್ತಾ ಹಾಗೆ ಸರ್ ಒಂದು ನೆಗೆಟಿವ್ ಶೇಡ್ ಇದೆ, ನೀವೇ ಮಾಡಿ ಅಂತೇಳಿ ಕ್ಯಾರೆಕ್ಟರ್ ಕೂಡ ಮಾಡಿಸಿದ್ರು. ನಿಜವಲ್ಲೂ ಅದ್ಭುತವಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೇನೆ. ನನಗೆ ಈ ಚಿತ್ರಕ್ಕೆ ಅವಕಾಶ ಕೊಟ್ಟಂತಹ ನನ್ನ ಸ್ನೇಹಿತ PVR ಸ್ವಾಮಿ ಮತ್ತು ನಿರ್ಮಾಪಕರಿಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಸ್ವಾಮಿ ಅವರು 26 ವರ್ಷದ ಒಡನಾಟ. ನಾನು ಮೂಲತಃ ನಿರ್ದೇಶಕನಾಗಬೇಕು ಅಂತ ಬಂದು ಈ ಗೋಪಾಲ್ ಗಾಂಧಿ ಅನ್ನೋ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂತು ನಿರ್ದೇಶಕನಾಗಿ. ಕಂದೀಲು ಸಿನಿಮಾಗೆ ಬರವಣಿಗೆ ಸಂಕಲನ ಎಲ್ಲ ನಂದೇನೆ. ಸೊ ಈ ಸಿನಿಮಾಗೂ ಸ್ವಾಮಿ ಮಾಡಲೇಬೇಕು ಅಂತಂದಾಗ ಆಯಿತು ಅಂತ ಹೇಳಿ ಬಂದೆ. ಬರ್ಸ್ಕೊಂಡಿದ್ದಾರೆ ಸಂಭಾಷಣೆ, ನಾನು ಬರದೆ ಅನ್ನೋದಕ್ಕಿಂತನೂ ಅವ್ರಿಗೇನು ಬೇಕೋ ಅದ್ರ ಬರೆಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸಿನಿಮಾ ಕುರಿತಾಗಿ ನಾನು ಹೆಚ್ಚು ಮಾತಾಡೋದಕ್ಕಿಂತ ನೀವುಗಳು ಹೆಚ್ಚು ಮಾತಾಡಬೇಕು ಅಂತ ಬಯಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನೀವೆಲ್ಲ ಕೇಳಿದ್ರಿ, ಇದು 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಬಹಳ ಶ್ರದ್ಧೆ ಇಟ್ಟು ಕತೆಗೆ ಏನು ಬೇಕೋ ಅದೆಲ್ಲ ಪ್ರೊವೈಡ್ ಮಾಡಿ ಸಿನಿಮಾ ಏನು ಬೇಕೋ ಅದು ಮಾಡಿದ್ವಿ. ಸಿನಿಮಾ ಮಾಡೋದಲ್ಲ, ತಲುಪಿಸೋದು ಬಹಳ ಕಷ್ಟ. ಸೊ
ಸಿನಿಮಾ ತಲುಪಿಸೋಕೆ ಏನು ಬೇಕೋ ಪ್ರಯತ್ನ ಮಾಡಿದ್ದೀನಿ. ಒಂದಷ್ಟು ಓಡಾಟ, ಯಾಕೆಂದರೆ ಈಗ ಸಿನಿಮಾ ಮುಗಿದ್ಮೇಲೆ ಅದು ರಿಲೀಸ್ ಆಗಿ ಬಿಸ್ನೆಸ್ ಆಗಿ ಹೊರಗಡೆ ಬರೋದಕ್ಕೆ ಇನ್ನಷ್ಟು ಸಮಯ ಹಿಡಿಯುತ್ತದು. ಹಾಗಿದ್ದು ಕೆಲವೊಂದಷ್ಟು ಚಾಲೆಂಜಸ್ ತೊಗೊಂಡು ನನ್ನ ಕುಟುಂಬದ ಮಧ್ಯೆ ಸಮಯ ಕೊಟ್ಟಾಗ ಅದ್ರ ಮಧ್ಯದಲ್ಲಿ ಈ ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೆಂಗೆ ಬೇಕೋ ಅದೊಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಡೇಟ್ ಸಮೇತ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ದೀನಿ. ಎಲ್ಲ ಹಂತದಲ್ಲೂ ಸಪೋರ್ಟ್ ಮಾಡಿದ್ದೀರಾ. ನಾನು ನಿಮ್ಮನ್ನೊಂದು ಮಾತು ಕೇಳ್ಕೊಳ್ತೀನಿ, ಇದು ನಾನು ದೊಡ್ಡ ಚಾಲೆಂಜ್. ಒಂದಷ್ಟು ನನ್ನ ಸ್ನೇಹಿತರೆಲ್ಲ ಇದಕ್ಕೆ ಇನ್ವಾಲ್ವ್ಮೆಂಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಹಂತದಲ್ಲಿ ನೀವು ಒಂದು ಸಹಕಾರ ಕೊಡಿ. ಏಕೆಂದರೆ ನೀವೇನು ಸಹಕಾರ ಕೊಟ್ಟಿದ್ದೀರಾ, ನಿಮ್ಗೊಂದು ಹೇಳ್ತೀನಿ ಕೇಳಿ, ಪ್ರಾಮಾಣಿಕವಾಗಿ ಇಲ್ಲಿ ತನಕ ತೊಗೊಂಬಂದು ನಿಲ್ಸಿದ್ರೆ ನಿಜವಾಗ್ಲೂ ಅದ್ರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ನು ನಿಜವಾಗ್ಲೂ ದೊಡ್ಡದಿದೆ. ಅದ್ರ ಜೊತೆಗೆ ಈಗಲೂ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ಯಾವುದಾದ್ರು ಇನ್ನೊಂದು ಚಾಲೆಂಜ್ ತೊಗೊಳಕ್ಕೆ ನಂಗೊಂದು ಮತ್ತೊಂದು ಹೊಸ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾನು ಯಾವಾಗಲೂ ಏನಂದರೆ ಯಾವುದೋ ವೈರಲ್ ಆಗಿರೋ ಹಿಂದೆ ಹೋಗಿ ಅದನ್ನು ರೀಚ್ ಮಾಡಿಸೋದು ಆ ಹಂತಕ್ಕೆ ಕೇಳೋದಿಲ್ಲ. ನಂಗೆ ನೀವು ಕೇಳಿದ ಎಲ್ಲ ಪ್ರಶ್ನೆ ನಂಗೆ ಅರ್ಥ ಆಯಿತು. ಬಟ್ ಏನಂದರೆ ನಾನು ಹಿರಿಯರನ್ನ, ನನ್ನ ಸಿನಿಮಾದಲ್ಲಿ ನಾನು ಹಿರಿಯರನ್ನ ಕೊಡುವಂಥ ಗೌರವ, ಅವರಿಂದ ತಗೊಂಡಿರೋದಕ್ಕೆ ಔಟ್ಪುಟ್ ಬಹುಶಃ ನನಗೆ ಇಷ್ಟ ಆಯಿತು. ಈಗಲೂ ಹೇಳ್ತೀನಿ, ಎಷ್ಟು ಬಿಗ್ ಬಾಸ್ ಎಷ್ಟು ಸೀಸನ್ ಆಯಿತು, 12 ಸೀಸನ್ ಆದರೂ ಇವತ್ತೊಂದು ನಾನು 6 ಸಿನಿಮಾ ಹೀರೋ ಆಗೋಷ್ಟು ಮಾಡಿದ್ದೀರಿ ಅಂದರೆ ಎಲ್ಲ ಮಾಧ್ಯಮದವ್ರು ನಾವು ತಪ್ಪು ಮಾಡೋದಕ್ಕೆ ತಿದ್ದಿರೋದಕ್ಕೆ ಮತ್ತು ಇಂಥವ್ರ ಮಾರ್ಗದರ್ಶನ ನೀಡೋದಕ್ಕೆ ಕೂಡ ಮುಖ್ಯವಾಗಿರುತ್ತೆ. ಸೊ ಅದನ್ನ ಆ ಕಾಲಘಟ್ಟಕ್ಕೆ ತಕ್ಕಂತೆ ಚೇಂಜ್ ಮಾಡಿಕೊಂಡು ಬಂದಿದ್ವಿ. ಇದು ಹಾರರ್ ಕಾಮಿಡಿ ಸಿನಿಮಾ. ಇದು ಅದಕ್ಕೇನು ಬೇಕೋ ಅಷ್ಟು ಎಂಟರ್ಟೈನ್ಮೆಂಟ್ ಎಲ್ಲವನ್ನೂ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಹಂತದಲ್ಲೂ ಪಾಪ ನಾನು ಒಂದು ಖುಷಿ ಅನ್ನೋದು, ಲಾಸ್ಟ್ ಇಯರ್ ನನ್ನ ಹುಟ್ಟುಹಬ್ಬಕ್ಕೆ ಟೀಸರ್ ರಿಲೀಸ್ ಆದಾಗಲೂ ಅಷ್ಟು ಆ ದಿನ ನೈಟ್ 10 ಗಂಟೆ ಪ್ರೋಗ್ರಾಮ್ ಇದ್ದು ನಿಖಿತಾ ಸಿನಿಮಾಗೆಲ್ಲ ಸಿನಿಮಾ ವಿಚಾರದಲ್ಲಿ ಅವ್ರ ಕಾನ್ಫಿಡೆನ್ಸ್ ನನಗೆ ಬಹಳ ಇಷ್ಟ. ಅವರು ತಗೊಂಡೋಗೋ ರೀತಿ. ಒಂದ್ಸಲ ಹಾರ್ಡ್ ಡಿಸ್ಕ್ ಕೂಡ ಮಿಸ್ ಆಗಿತ್ತು. ನಾನು ಕೆಲವೊಂದು ಹೇಳೋಕ್ಕಾಗಲ್ಲ, ಆದರೂ ಹೇಳ್ತೀನಿ. ಇದೊಂದು ಘಟನೆ ನಾನು ಇದು ಹೇಳಲೇಬೇಕು. ಹಿರಿಯ ನಟರಾದ ರಮೇಶ್ ಭಟ್ ಸರ್ದು ಪೋರ್ಷನ್ ಶೂಟ್ ಆಗಿತ್ತು ಸಿನಿಮಾದಲ್ಲಿ. ಆ ಹಾರ್ಡ್ ಡಿಸ್ಕಲ್ಲಿ ಅದು ಮಿಸ್ ಆಗಿತ್ತು. ಅಂದರೆ ಕಾಪಿ ಮಾಡ್ಬೇಕಾದ್ರೆ ಒಂದು ಡಿಲೀಟ್ ಆಗೋ ಕ್ಯಾಮ್ರಾಮನ್ ಕಾಪಿ ಮಾಡ್ಕೊಂಡು ಹೋಗ್ಬೇಕು, ಕ್ಯಾಮ್ರಾ ಅಷ್ಟೇ ಡಿಲೀಟ್ ಆಗ್ಬಿಟ್ಟಿತ್ತು. ಡಿಲೀಟ್ ಆದಾಗ ಇದೇ ರಮೇಶ್ ಭಟ್ ಸರ್ನ ಹೋಗಿ, ಸರ್ ಕೈ ಮುಗಿದು ಕೇಳ್ಕೊಳ್ತೀನಿ, ಡಿಲೀಟ್ ಆಗೋಗಿದೆ, ದಯವಿಟ್ಟು ಮಾಡ್ಕೊಡ್ಬೋದು. ಯಾಕೆಂದ್ರೆ ಅಷ್ಟು ದಿನ ಸೆಟ್ಗೆ ಮತ್ತೆ ಎಲ್ಲ ಹಾಕಿ ಇನ್ನೊಂದು ಮಾಡಬೇಕು ಅಂದರೆ ಮತ್ತೆ ನಿಮ್ಮನ್ನು ಕರ್ಸಿ ಮತ್ತೆ ಮಾಡೋದು, ಇದೆಲ್ಲ ಬರ್ಡನ್ ಆಗುತ್ತೆ. ಸರಿ ಪ್ರಥಮ್, ನೀವು ಬಂದು ಮನೆಗೆ ಬಂದು ಕೇಳ್ಕೊಳ್ತಾ ಇದ್ದೀರಾ, ಆಯಿತು ನಾನು ಏನೂ ತಗೊಳ್ಳದೆ ಮಾಡಿಕೊಡ್ತೀನಿ. ಮತ್ತೆ ವಾಪಸ್ 2 ದಿನ ಏನೂ ತಗೊಳ್ಳದೆ ಮಾಡಿದ್ರು. ಯಾಕೆ ಇಂಥದ್ದು ಹೇಳ್ತೀನಿ, ಈ ಹಿರಿಯರಿಂದ ಇಂತಹ ಒಂದು ನಮ್ಗೆ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ, ಮತ್ತು ಎಚ್ಚರಿಕೆ ನಡೆಯೋ ಜೊತೆಗೆ ಸಿನಿಮಾಗೆ ಸಹಕಾರ ಸಿಗುತ್ತೆ. ಅದೆಲ್ಲ ಕಾರಣವೂ ಕೂಡ ಒಂದೊಂದು ಕಾರಣ ಅಷ್ಟೇ. ನಾನು ಹೇಳಿದ್ರೆ ಅವೆಲ್ಲ ಏನಂದರೆ, ಕ್ಯಾಮ್ರಾ ಕಾಪಿ ಮಾಡ್ಬೇಕಾದ್ರೆ ಡಿಲೀಟ್ ಆದಾಗ 1-2 ದಿನ ಶೂಟ್ ಆಗಿರೋ ಫುಟೇಜಸ್ ಕಂಪ್ಲೀಟ್ ಡಿಲೀಟ್ ಆಗೋದಾಗ ಏನಾಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರೋದು. ಇಂಥದ್ದೆಲ್ಲ ಯಾಕೆಂದರೆ ತೊಗೊಂಬರ್ಬಾರದು ಕ್ಯಾಮ್ರಾ ಮುಂದೆ, ಜನಗಳ ಮುಂದೆ ಅಂತ. ಬಟ್ ಇಂಥವರೆಲ್ಲ ಏನು ಅಂದರೆ, ನಾವು ನೆಕ್ಸ್ಟ್ ತಪ್ಪು ಮಾಡೋದ್ರಿಗೆ ಎಚ್ಚರಿಸೋ ಜೊತೆಗೆ ಅವ್ನು ಕಷ್ಟಪಟ್ಟಿದ್ದಾನೆ, ಉಳ್ಕೊಳ್ಳಿ, ಸಿನಿಮಾ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವರೆಲ್ಲ ಇದು ಮಾಡ್ತಾ ಬಂದರು. ಶ್ರೀನಿವಾಸ್ ಮೂರ್ತಿ ಸರ್ ಇರ್ಬೋದು, ರಮೇಶ್ ಭಟ್ ಸರ್. ನಾಳಿದ್ದಿಗೆ ಹರೀಶ್ ರಾಜ್ ಅವ್ರು 30 ವರ್ಷ. ಸೊ ಅವರು ತುಂಬ ವಿನೂತನವಾದ ಪಾತ್ರ. ಸಿನಿಮಾಗೆ ನೋಡಿ ಅವ್ರ ಹೇರ್ ಸ್ಟೈಲ್ ನೋಡಿ ಎಷ್ಟು ಭಿನ್ನವಾಗಿದೆ. ಸೊ ಸಿನಿಮಾಗೋಸ್ಕರ ಅವರೆಲ್ಲ ಮಾಡಿಕೊಂಡು ಇಲ್ಲಿ ಹಂತದ ತನಕನೂ ನಮಗೆ ಜೀವ ಕೊಟ್ಟು ಬಂದಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಈ ಸಿನಿಮಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಕಾಶ್